ನಮಸ್ಕಾರ ವೀಕ್ಷಕರೇ, ಲಾಯಲ್ಟಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಕರ್ನಾಟಕ ಯುವ ಸೇನೆ ಸಮಿತಿ ವತಿಯಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ವಿಗ್ರಹಕ್ಕೆ ಗುದ್ದಲಿ ಪೂಜೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಮಿಟ್ಟೆಮರಿ ಗ್ರಾಮದ ಬಸ್ ನಿಲ್ದಾಣದ ಬಳಿ ಕರ್ನಾಟಕ ಯುವ ಸೇನೆ ಸಮಿತಿ ವತಿಯಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ವಿಗ್ರಹಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಕರ್ನಾಟಕ ಯುವ ಸೇನೆ ಸಮಿತಿಯ ರಾಜ್ಯಾಧ್ಯಕ್ಷರಾದ ಮಹೇಶ್ ರೆಡ್ಡಿ ಅವರು ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಪುನೀತ್ ರಾಜ್ಕುಮಾರ್ ವಿಗ್ರಹ ಮಾಡುವ ಉದ್ದೇಶ ಅವರು ಮಾಡಿರುವ ಸಹಾಯ ಅಷ್ಟಿಷ್ಟಲ್ಲ, ಅವರ ಸ್ಫೂರ್ತಿ ನಮಗೆ ಸಿಗಬೇಕು ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಮಹೇಶ್ ರೆಡ್ಡಿ, ನರೇಶ್, ಹರೀಶ್, ಭರತ್, ಅರವಿಂದ್, ರಘು, ಪೋಸ್ಟ್ ಬಾಬು, ಮಂಜುನಾಥ್ ರೆಡ್ಡಿ, ರಫಿ, ಅಂಬರೀಶ್, ಇಮ್ಮು, ವೆಂಕಟೇಶ್, ನಾಗಪ್ಪ, ಸಂತೋಷ್, ಪ್ರದೀಪ್ ಹಾಜರಿದ್ದರು. ಸಹಾಯ ಮಾಡಿ ತಗೊಳ್ಳಿ ಅಂತ ತೋರಿಸ್ತಾರೆ. ಅವರು ಮೀಡಿಯಾ ಹಿಂದುಗಡೆ ಇದನ್ನು ಎಲ್ಲೂ ಹೇಳ್ಕೊಬೇಡಿ, ಅವ್ರು ಸಾಯೋವರೆಗೂ ಇದು ಯಾರಿಗೂ ಗೊತ್ತಿರಲಿಲ್ಲ. ಪುನೀತ್ ರಾಜ್ಕುಮಾರ್ ಮಾಡಿರೋ ಸಹಾಯ ಯಾರಿಗೂ ಗೊತ್ತಿರಲಿಲ್ಲ. ಅಂಥ ಸರಳ ವ್ಯಕ್ತಿ, ಗೌರವಯುತ ವ್ಯಕ್ತಿನ ಇಲ್ಲಿ ಏನಕ್ಕೆ ನಾವು ಇದು ಅವರ ಮಕ್ಕಳಿಗೆ ಮಾಡ್ತಾ ಇದ್ದೀವಿ ಅಂದರೆ, ಇಲ್ಲಿ ಇದೇ ನಮ್ಮ ಗ್ರಾಮದಲ್ಲಿರೋ ಎಲ್ಲ ಯುವಕರು ಅವ್ರನ್ನ ನೋಡಿ ಸ್ಫೂರ್ತಿಯಾಗಿ ತಗೊಂಡು ಒಳ್ಳೆ ಕಾರ್ಯಗಳಿಗೆ ಅವ್ರು ಮುಂದೆ ಬರಲಿ ಅಂತ ಒಂದೇ ಒಂದು ಉದ್ದೇಶಕ್ಕೆ ಈ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ವಿ. ಅದ್ರ ಜೊತೆಗೆ ನಮ್ಮ ಕನ್ನಡ ಭಾಗದಲ್ಲಿ ನೆಟ್ಟೆ ಇರ್ತೀವಿ, ಯಾರು ಏನೇ ತೊಂದರೆ ಮಾಡಲಿ ಇದನ್ನು ಮಾಡೇ ಮಾಡ್ತೀವಿ ಅಂತ ನಾವು ಇಲ್ಲಿಗೆ ಸೇರಿದ್ವಿ. ಎಲ್ಲರೂ ಸೇರಿದ್ವಿ. ಇಲ್ಲಿಗೆ ಸೇರಿದಂಥ ಎಲ್ಲರೂ ಯುವಕರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಪುನೀತ್ ರಾಜ್ಕುಮಾರ್. ಯಾವ ರೀತಿ ಅಂದರೆ, ಇಲ್ಲಿ ನಾವು ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಬಂದ್ವಿ, ಕೆಲಸದವ್ರನ್ನ ಕಳಿಸಲ್ಲ, ಮತ್ತು ಹಿಂದೆ ಇನ್ನು ಅಧಿಕಾರಿಗಳನ್ನ ಕಳಿಸೋದು, ಹೋಗಿ ಅಲ್ಲಿ ಏನಕ್ಕೆ ಮಾಡ್ತಾಯಿದ್ದಾರೆ, ಏನಕ್ಕೆ ಮಾಡಬಾರ್ದು, ಪರ್ಮಿಷನ್ ಕೊಡಬಾರ್ದು, ಅದು ಇದು ಅಂತ ಅವ್ರು ಏನೇ ತೊಂದರೆ ಕೊಡಲಿ ನಾವು ಯಾವುದೇ ರೀತಿಯಲ್ಲಿ ನಿಲ್ಲಿಸಲ್ಲ ಕೆಲಸನ ಮಾಡೇ ಮಾಡ್ತೀವಿ. ಮುಂದೆ ನೆಕ್ಸ್ಟ್ ಇದೇ ಥರ ಏನಾದರೂ ಅವ್ರು ಇದೇ ಥರ ಮಾಡಿದ್ರೆ ಇದು ಎಲ್ಲರೂ ಹೋಗಿ ನಾವು ಇಲ್ಲಿ ಒಂದು ಅವ್ರು ಮಾಡ್ತಿರೋ ಈ ಜೊತೆಗೆ ಅವ್ರು ಏನೇ ಈ ಥರ ದುರುದ್ದೇಶದಿಂದ ಈ ಥರ ನಮಗೆ ಅಡ್ಡಿಪಡಿಸಿದ್ದಾರೆ, ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳ್ತಾರೆ. ಮುಂದೆ ಕಾರ್ಯಕ್ರಮ ಯಾವಾಗ ಇಟ್ಕೊತೀರಾ? ಧ್ವಜಸ್ತಂಭ